ಮೀಡಿಯಾಗಳಲ್ಲಿ ತಪ್ಪು ವರದಿ ಆಗಿರ್ಬೋದು ವಿರೋಧ ಇದೆ ಅಂತೇಳಿ, ಬಟ್ ಯಾರೂ ಕೂಡ ಸಮೀಕ್ಷೆಗೆ ವಿರೋಧ ಮಾಡಿಲ್ಲ. ಎಲ್ಲರೂ ಕೂಡ ಈ ಸಮೀಕ್ಷೆಗೆ ಪರವಾಗಿ. ಕ್ಯಾಬಿನೆಟ್ ಏನಾಯ್ತು ನಂಗೆ ಗೊತ್ತಿಲ್ಲ, ನಾ ಇರಲಿಲ್ಲ. ಎಲ್ಲರೂ ಹೇಳಿದ ಹಾಗೆ ಯಾರೂ ಕೂಡ ವಿರೋಧ ಮಾಡಿರಲಿಲ್ಲ. ಅವರು ಕೆಲವು ಕ್ರಿಶ್ಚಿಯನ್ನಲ್ಲಿ ಜಾತಿಗಳನ್ನು ಸೇರಿಸಿದ್ರ ಬಗ್ಗೆ ಒಂದಷ್ಟು ಆಕ್ಷೇಪ ಮತ್ತು ಆತಂಕಗಳನ್ನು ವ್ಯಕ್ತಪಡಿಸಿದ್ರು ಹೊರತು ಕೂಡ ಯಾರು ಕೂಡ ತೀವ್ರವಾಗಿ ಸಮೀಕ್ಷೆ ಬೇಡ ಅಂತೇಳಿ ಯಾರು ಹೇಳಿಲ್ಲ. ಸೊ ಹಾಗಾಗಿ ಮಾಧ್ಯಮಗಳು ಬಹಳ ಏನೋ ಎಕ್ಸಾಗರೇಟೆಡ್ ಆಗಿ ಅದನ್ನು ವರದಿ ಮಾಡಿದ್ವಿ ಹೊರತು ಆ ಥರದ್ದು ಯಾವುದೂ ಆಗಿಲ್ಲ. ಇಲ್ಲಿ ಪೊಲಿಟಿಕಲಿ ಬೇರೆ ಥರದ ಪ್ರೆಷರ್ ಇದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಈ ಜಾತಿ ಸಮೀಕ್ಷೆ ಆಗಬಾರ್ದು ಅಂತ? ನನಗೆ ಗೊತ್ತಿರಂಗೆ ಕೇಂದ್ರ ಸರ್ಕಾರ ಕೂಡ ಜನಗಣತಿ ಮಾಡ್ತಿದೆ, ರಾಜ್ಯ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡ್ತಿದೆ. ಬಟ್ ಇದನ್ನೆಲ್ಲ ಜಾತಿ ಸಮೀಕ್ಷೆ ಅಂತ ಕರಿತಿದ್ದಾರೆ. ಅದರಿಂದಾಗಿ ಜನಕ್ಕೊಂದು ಕನ್ಫ್ಯೂಷನ್, ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ಇವ್ರು ಯಾಕೆ ಮಾಡಬೇಕು? ಕೋರ್ಸ್ ರಾಜಕೀಯ ಬರೋಕ್ಕೆ ಪ್ರೇರಣೆ ಅಂದರೆ ನಮ್ಮ ತಂದೆಯವ್ರು ನಂಬಿರುವಂಥ ರಾಜಕೀಯ ಸಿದ್ಧಾಂತಗಳು. ಅವ್ರ ರಾಜಕೀಯ ಸಿದ್ಧಾಂತ ಯಾವಾಗ ನೀವು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಮತ್ತು ಅಹಿಂದ, ಬರೀ ಅಹಿಂದ ಅಂತಲ್ಲ, ಯಾರು ಶೋಷಣೆಗೊಳಗಾಗಿರ್ತಾರೆ ಸಮಾಜದಲ್ಲಿ ಅವರೆಲ್ಲರೂ ಪರವಾಗಿ ನಿಂತಬೇಕು ಅಂತ. ಅದು ಬಡವರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯಾರು ಶೋಷಣೆಗೆ ಒಳಗಕ್ಕೆ ಸಾಧ್ಯ ಇರುತ್ತೆ ಅಂತ ಎಲ್ಲ ವರ್ಗದವ್ರ ಪರವಾಗಿ ನಿಲ್ಲಬೇಕು ಅಂತೇಳಿ ಅಂಬೇಡ್ಕರು, ಬಸವ, ಬುದ್ಧ ಅವರು ಏನು ತತ್ವಗಳಿವೆ ಅದನ್ನೇ ತಂದೆಯವರು ಕೂಡ ಫಾಲೋ ಮಾಡೋದು. ಸೊ ನನಗೆ ರಾಜಕೀಯಕ್ಕೆ ಬರೋಕ್ಕೆ ನಮ್ಮ ತಂದೆಯವರೇ. ಸೊ ಹಾಗಾಗಿ ಸಹಜವಾಗಿ ಅದೇ ಸಿದ್ಧಾಂತಗಳನ್ನು ನಾನು ಕೂಡ ಮೈಗೂಡಿಸ್ಕೊಳ್ತೀನಿ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಮತ್ತು ಎಕ್ಸ್ಕ್ಲೂಸಿವ್ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕ್ನಕೆರೆ. ಈಗ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ವ್ಯಾಪಕವಾಗಿ ಚರ್ಚೆ ಆಗ್ತಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿಂದುಳಿದ ಜಾತಿಗಳ ನಾಯಕರು ಸಭೆ ಮಾಡಿದರು. ಈ ಸಭೆಯ ರೂವಾರಿ ನನ್ನ ಇವತ್ತಿನ ಅತಿಥಿ. ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಮತ್ತು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಸಭೆ ಮಾಡಲಿಕ್ಕೆ ಯಾವ ಪಾತ್ರವನ್ನು ನಿರ್ವಹಿಸಿದರು ಹಾಗೂ ಸಭೆಯಲ್ಲಿ ಏನು ಚರ್ಚೆ ಆಯಿತು, ಮುಂದಿನ ಕಾರ್ಯಸೂಚಿಗಳೇನು, ಇವೆಲ್ಲದರ ಬಗ್ಗೆ ಮಾತನಾಡ್ತಾರೆ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಸಂದರ್ಶನವನ್ನು ಶುರು ಮಾಡ್ತೀನಿ. ಯತೀಂದ್ರ ಸಿದ್ದರಾಮಯ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈಗ ಹಿಂದುಳಿದ ವರ್ಗಗಳ ನಾಯಕರೆಲ್ಲ ಸಭೆ ಮಾಡಿದಿರಿ, ಅದರಲ್ಲಿ ನಿಮ್ಮ ಪಾತ್ರ ಬಹಳ ಮಹತ್ವದ್ದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಏನು ನಿಮ್ಮ ಪಾತ್ರ ಏನು? ನಾನು ಒಬ್ಬಂದೇ ಪಾತ್ರ ಅಲ್ಲ, ಬಹಳಷ್ಟು ನಾಯಕರುಗಳ ಚಿಂತನೆ ಇತ್ತು. ಹಿಂದುಳಿದದು ಜಾತಿ ಸಮೀಕ್ಷೆ ಏನು ನಡೀತಿದೆ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಏನು ನಡೀತಿದೆ, ಈ ಸಮೀಕ್ಷೆಗೆ ಹಲವಾರು ಸೆಕ್ಷನ್ಗಳ ಸೊಸೈಟಿಯಿಂದ ವಿರೋಧ ಬಂದಿದ್ದಕ್ಕೆ ಈ ವಿರೋಧಕ್ಕೆ ನಾವು ತಕ್ಕನಾಗಿ ಪ್ರತ್ಯುತ್ತರ ಕೊಡಬೇಕು. ಯಾಕೆಂದರೆ ಈ ಜಾತಿ ಸಮೀಕ್ಷೆ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಏನು ನಡೀತಿದೆ ಇದು ಹಿಂದುಳಿದ ವರ್ಗದವ್ರ ಪರವಾಗಿದೆ. ಎಷ್ಟೋ ವರ್ಷಗಳಿಂದ ಈ ಸಮೀಕ್ಷೆಗಾಗಿ ಹಿಂದುಳಿದ ವರ್ಗದವ್ರ ಬೇಡಿಕೆ ಇದೆ. ಈ ಸಮೀಕ್ಷೆ ಆದರೆ ಹಿಂದುಳಿದ ವರ್ಗದವರ ಸ್ಥಿತಿಗತಿ ಗೊತ್ತಾಗುತ್ತೆ, ಅವ್ರ ಸಾಮಾಜಿಕ ಸ್ಥಿತಿಗತಿ, ಆರ್ಥಿಕ, ಔದ್ಯೋಗಿಕ ಮತ್ತು ಎಜುಕೇಷನಲ್ ಸ್ಥಿತಿಗತಿ ಇದೆಲ್ಲ ಗೊತ್ತಾಗುತ್ತೆ. ಅದು ಗೊತ್ತಾದರೆ ಯಾರು ನಿಜವಾಗ್ಲೂ ಸಮಾಜದಲ್ಲಿ ಬಲಹೀನರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಯಾರು ನಿಜವಾಗ್ಲೂ ಹಿಂದುಳಿದವರು ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಅವ್ರಿಗೆ ಶಕ್ತಿ ತುಂಬೋದಕ್ಕೆ ಪಾಲಿಸಿಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಅನುಕೂಲ ಇರುವಂಥ ಸಮೀಕ್ಷೆನ ಹಿಂದುಳಿದ ವರ್ಗದವ್ರು ಯಾರು ಇರ್ತಾರೆ ಅವ್ರು ಅದಕ್ಕೆ ಬೆಂಬಲ ಕೊಡಬೇಕು, ಸಹಕಾರ ಕೊಡಬೇಕು. ಹಿಂದುಳಿದ ವರ್ಗ ಜನ ಅದ್ರ ಬಗ್ಗೆ ತಿಳ್ಕೊಂಡು ಈ ಸಮೀಕ್ಷೆ ಆಗಲೇಬೇಕು ಅಂತೇಳಿ ಅವರೇ ಆಗ್ರಹ ಮಾಡಬೇಕು. ಸೊ ಆ ರೀತಿ ಒಂದು ಜಾಗೃತಿ ಮೂಡಿಸಬೇಕು, ಸಂಘಟನೆ ಮಾಡಬೇಕು. ಜಾತಿ ಸಮೀಕ್ಷೆ ನಮ್ಮ ಸರ್ಕಾರ ನಡೆಸಬೇಕು ಅಂತಿದೆ. ಅದಕ್ಕೆ ಸಂಪೂರ್ಣ ಬೆಂಬಲನ ನಮ್ಮ ಪಕ್ಷದ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳು ಕೊಡ್ತಿದ್ದೀವಿ ಅನ್ನೋದು ಒಂದು ಸಂದೇಶ ಜನಕ್ಕೆ ತಲುಪಬೇಕು ಅಂತೇಳಿ ಇದೊಂದು ಮೀಟಿಂಗ್ ಮಾಡಬೇಕು ಅಂತ ಎಲ್ಲ ಹಿಂದುಳಿದ ವರ್ಗ ನಾಯಕರ ಚಿಂತನೆ ಇತ್ತು. ನಂದು ಕೂಡ ಅದೇ ಚಿಂತನೆ ಆಗಿತ್ತು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಹೇಳಿದರು ಹೌದು ಇಂಥ ಒಂದು ಮೀಟಿಂಗ್ ಆಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವ್ರಿಗೆ ಏನು ಚಿಂತನೆ ಇದೆ, ಅವ್ರೇನು ಅಭಿಪ್ರಾಯ ಇದೆ ಮುಖ್ಯಮಂತ್ರಿಗಳು ತಿಳಿಸಿದಾಗ ಅವರು ಕೂಡ ಗೋ ಹೆಡ್ ಕೊಟ್ಟರು. ಸೊ ಹಾಗಾಗಿ ಮೀಟಿಂಗ್ನ ನಾವು ಮಾಡಿದ್ವಿ. ಬಟ್ ಅದಕ್ಕೆ ಬೇರೆ ರೀತಿ ವ್ಯಾಖ್ಯಾನ ಆಗ್ತಿದೆ. ಏಕೆಂದರೆ ಈಗ ನವಂಬರ್ ಬರ್ತಿದೆ, ಅಧಿಕಾರ ಹಸ್ತಾಂತರ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅಪ್ಪನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿತಿದ್ದಾರೆ ಅನ್ನುವಂಥ ವ್ಯಕ್ತಿಯಾಗಿ ಅಧಿಕಾರ ಹಸ್ತಾಂತರ ಅನ್ನೋದೇ ಬಹಳ ಹೂವು, ಅದಕ್ಕೆ ಯಾವುದೇ ಆಧಾರ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಪಕ್ಷದಲ್ಲಿ ಯಾವುದೇ ಅಧಿಕಾರ ಹಸ್ತಾಂತರದ ಮಾತುಕತೆ ಆಗಿಲ್ಲ. ಮತ್ತು ಜಾತಿ ಸಮೀಕ್ಷೆಗೂ ಕೂಡ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇವಾಗ ಜಾತಿ ಸಮೀಕ್ಷೆಗೆ ಏನಾದರೂ ವಿರೋಧ ಬರದೇ ಹೋಗಿದ್ದರೆ, ಯಾರು ಕೂಡ ವಿರೋಧ ವ್ಯಕ್ತಪಡಿಸದೆ ಹೋಗಿದ್ದಾರೆ, ನಾವು ಈ ಮೀಟಿಂಗ್ ಮಾಡೋ ಅಗತ್ಯನೇ ಬರ್ತಾ ಇರಲಿಲ್ಲ. ಆದರೆ ಜಾತಿ ಸಮೀಕ್ಷೆಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸೋದಕ್ಕೋಸ್ಕರ ಇಲ್ಲ ಜಾತಿ ಸಮೀಕ್ಷೆ ಆಗಲೇಬೇಕು, ಅದಕ್ಕೆ ನಮ್ಮ ಹಿಂದುಳಿದ ವರ್ಗದ ನಾಯಕರೆಲ್ಲ ಸಿ ಎಂ ಅವ್ರ ಪರವಾಗಿ ನಿಂತಿದ್ದೀವಿ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿ ಈ ಮೀಟಿಂಗ್ನ ನಾವು ಮಾಡಿದ್ವಿ. ಅಲ್ಲ, ಈಗ
ಯಾರು ವಿರೋಧ ಮಾಡಿದರು ಅವ್ರು ಭಾಳ ಅಗ್ರೆಸಿವ್ ಆಗಿ ಮಾಡಿದರು, ಬಹಳ ಬೇಗ ಮಾಡಿದರು. ಹಿಂದುಳಿದ ವರ್ಗಗಳಿಂದ ಸ್ವಲ್ಪ ತಡ ಆಯಿತು ಅಂತ ಅನ್ಸಲ್ವಾ? ಹೌದು, ನಾವು ಇನ್ನೂ ಬೇಗನೆ ಮಾಡಬೇಕಾಗಿತ್ತು. ಯಾಕೆ ನಾವು ನಿರೀಕ್ಷೆ ಮಾಡಿರಲ್ಲ ಇದಕ್ಕೂ ಕೂಡ ವಿರೋಧ ಬರುತ್ತೆ ಅಂತ ಹೇಳಿ. ಯಾಕೆ ಅಂತಂತಂದರೆ ಯಾರು ವಿರೋಧ ಮಾಡಿದ್ರು ಹಿಂದೆ ಕಾಂತರಾಜು ಅವರ ಆಯೋಗದ ವರದಿ ಬಂದಾಗ ಆಗಲೂ ಕೂಡ ಅದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿ ಸುಮ್ಮನೆ ನಿರಾಧಾರವಾಗಿ ಆರೋಪ ಮಾಡಿದರು. ನಮ್ಮ ಸರ್ಕಾರ ಆದರೂ ಕೂಡ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು, ಸಮಾಜದಲ್ಲಿ ಅನ್ರೆಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮತ್ತು ಹೈಕಮಾಂಡ್ ಅವರು ಸೂಚಿಸೋದ್ರಿಂದ ಮತ್ತೊಮ್ಮೆ ನಾವು ಸಮೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸೊ ಹಾಗಾಗಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿದರೆ ಅವ್ರಿಗೇನು ಹಿಂದೆ ಆಕ್ಷೇಪಗಳಿತ್ತು ಅದನ್ನು ಮರೆತು ಅದಕ್ಕೆ ಸಹಕಾರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ನಾವು ನಿರೀಕ್ಷೆ ಮಾಡಿದ ರೀತಿಲಿ ಅವರು ಸಹಕಾರ ಕೊಡಲ, ಬದಲಾಗಿ ಮತ್ತೆ ಅದರ ಬಗ್ಗೆ ಆಕ್ಷೇಪಗಳನ್ನು ಇದು ಮಾಡ್ತಿದ್ರು ಮತ್ತು ವ್ಯವಸ್ಥಿತವಾಗಿ ಪ್ರಚಾರ ಕೂಡ ಮಾಡ್ತಾಯಿದ್ರು, ಸಮೀಕ್ಷೆ ಸರಿ ಇಲ್ಲ ಹಾಗೆ ಇಲ್ಲ ಅಂತ ಹೇಳಿ. ಹಾಗಾಗಿ ನಾವೆಲ್ಲ ಹಿಂದುಳಿದ ವರ್ಗದ ನಾಯಕರು ಈ ಸಮೀಕ್ಷೆ ಪರವಾಗಿದ್ದೀವಿ ಅನ್ನೋ ಸಂದೇಶ ಕೊಡೋದಕ್ಕೋಸ್ಕರ ಇದನ್ನು ಮಾಡಿ. ಅಧಿಕಾರ ಹಸ್ತಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ಈ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಜಾತಿ ಸಮೀಕ್ಷೆ ಇದು ಮಾಡೋ ಹೊತ್ತಿನಲ್ಲೇ ನೀವು ಹಿಂದುಳಿದ ವರ್ಗದ ನಾಯಕರು ಸಭೆ ಮಾಡಿದಿರಿ. ಅದರ ಸಿಗ್ನಿಫಿಕೆನ್ಸ್ ಏನು ಅಂತ? ಅಲ್ಲ, ಈಗಾಗಲೇ ಹೇಳಿದ್ನಲ್ಲ, ಕೆಲವರು ಜಾತಿ ಸಮೀಕ್ಷೆ ಮಾಡೋದ್ರಿಂದ ಧರ್ಮನ ಹೊಡಿತಾ ಇದ್ದೀವಿ, ಹಿಂದೂ ಧರ್ಮನ ಹೊಡಿತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದು ತಪ್ಪು ಅಂತ ತೋರಿಸ್ಕೊಡ್ಬೇಕು. ಯಾಕೆಂತಂದರೆ ಜಾತಿ ಅನ್ನೋದು ಹಿಂದೂ ಧರ್ಮದಲ್ಲಿರೋದು ವಾಸ್ತವ. ನಾವು ಅದನ್ನು ಮುಚ್ಚಿಟ್ಟು ನಾವೇನೂ ಸಾಧಿಸೋಕ್ಕಾಗಲ್ಲ. ಇವಾಗ ರೋಗ ಇದೆ ಅಂತ ಹೇಳಿ ಅದಕ್ಕೆ ಮುಚ್ಚಿಟ್ಟು ಚಿಕಿತ್ಸೆ ಕೊಡದೆ ಹೋದರೆ ರೋಗ ಇನ್ನೂ ಉಲ್ಬಣ ಆಗುತ್ತೆ. ಅದೇ ರೀತಿ ಇದು ಕೂಡ ಅಷ್ಟೇ ವಾಸ್ತವ, ಸಮಾಜದಲ್ಲಿರೋದು ವಾಸ್ತವ. ಜಾತಿಗಳು, ಹಿಂದೂ ಧರ್ಮ ಹಲವಾರು ಜಾತಿಗಳಿಗೆ ಒಡೆದು ಹೋಗಿದೆ. ಸೊ ಹಾಗಾಗಿ ಆಯಾ ಜಾತಿಗಳಿಗೆ ಯಾವ ಜಾತಿಗಳು ಬಹಳ ಹಿಂದುಳಿದಿರ್ತಾರೆ, ಶೋಷಣೆಗೊಳಗಾಗಿರ್ತಾರೆ, ಅವ್ರಿಗೆ ಶಕ್ತಿ ಕೊಟ್ಟು ಅವ್ರನ್ನೂ ಕೂಡ ವರ್ಗಗಳ ಭಾಗವಾಗಿ ಮಾಡಿದಾಗ ಜಾತಿ ನಾಶ ಆಗುತ್ತೆ. ಸೊ ಹಾಗಾಗಿ ಜಾತಿ ಹೋಗಬೇಕು ಅಂತಂತಂದರೆ ಧರ್ಮದಲ್ಲಿ ನಾವು ಹಿಂದುಳಿದವ್ರಿಗೆ ಶಕ್ತಿ ಕೊಡಬೇಕು. ಅದಾಗಬೇಕು ಅಂತಂದರೆ ಅವ್ರ ಸ್ಥಿತಿಗತಿ ತಿಳ್ಕೊಬೇಕು. ಅದಕ್ಕೆ ಸಮೀಕ್ಷೆ ಮುಖ್ಯ. ಮತ್ತೊಂದು ಏನು ಹೇಳ್ತಾರೆ, ಇದು ಅವಸರವಾಗಿ ಮಾಡ್ತಾ ಇದ್ದೀವಿ, ಅವಸರವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗಾಗಲೇ 2 ತಿಂಗಳ ಹಿಂದೆ ಕೂಡ ಸರ್ಕಾರ ಆಯೋಗಕ್ಕೆ ಸೂಚನೆ ಕೊಟ್ಟಿತ್ತು, ನಾವು ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕು, ಅದಕ್ಕೆ ರೆಡಿ ಆಗಿರಿ ಅಂತೇಳಿ. ಸೊ ಅವಸರವಾಗಿ ಏನೂ ಮಾಡ್ತಾ ಇಲ್ಲ. ಮತ್ತು ಈಗಾಗಲೇ ಮೊಯ್ಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ ಹಾಗೆ ಪ್ರತಿ 10 ವರ್ಷಕ್ಕೊಮ್ಮೆ ಆಯೋಗಗಳು ಮಾಡಬೇಕಾಗಿತ್ತು, ಆದರೂ ಕೂಡ ಮಾಡಲಿಲ್ಲ. ಮತ್ತು ಕಳೆದ ಬಾರಿ ನಾವು ನಮ್ಮ ಸರ್ಕಾರ ಮಾಡಿದ ಮೇಲೆ ಆ ಆಯೋಗದ ವರದಿ ಬಂದ ಮೇಲೂ ಕೂಡ ಅದು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ಪ್ರೂವ್ ಮಾಡಬೇಕು ಅಂತಂದರೆ ಮತ್ತೊಮ್ಮೆ ನಾವು ಸಮೀಕ್ಷೆ ಮಾಡಬೇಕಾಗಿದೆ. ಸೊ ಹಾಗೋಸ್ಕರ ಈಗ ಸಮೀಕ್ಷೆ ಈ ಕಾಲಕ್ಕೆ ಅಗತ್ಯ ಇದೆ. ಮತ್ತು ಎಲೆಕ್ಷನ್ ಕೂಡ ಹತ್ತಿರ ಬರುತ್ತೆ, 2.5 ವರ್ಷದ ಮೇಲೆ ಮತ್ತೆ ರಾಜಕೀಯ ಕಾರಣಗಳಿಗೆ ಮತ್ತೆ ಬೇರೆ ಬೇರೆ ವಿರೋಧ ಬರುತ್ತೆ. ಹಾಗಾಗಿ ಟೈಮ್ ಸರಿಯಾಗಿದೆ, ಅವಸರ ಕೂಡ ಮಾಡ್ತಿಲ್ಲ, ಕರೆಕ್ಟಾಗಿ ಮಾಡಿದ್ದೀವಿ. ಸೊ ಇದನ್ನೆಲ್ಲ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾವು ಇದನ್ನು ಮಾಡಿ. ಈಗ ನೀವು ಈ ಸಭೆಯಲ್ಲಿ ಏನು ಚರ್ಚೆ ಮಾಡಿದ್ರಿ ಮತ್ತು ಏನು ನಿರ್ಧಾರ ಮಾಡಿದ್ರಿ? ಸಭೆಯಲ್ಲಿ ಅದೇ ಮೊಯ್ಲಿಯವರು ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಮಾತನಾಡಿ ತಿಳಿಸಿದಾಗೆ, ಒಂದು ನಾವೆಲ್ಲ ಹಿಂದುಳಿದ ವರ್ಗದ ಜಾತಿಯ ನಾಯಕರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಮತ್ತು ಈ ಒಂದು ಜಾತಿ ಸಮೀಕ್ಷೆ ಬೇಕು ಅನ್ನೋದು ಕೂಡ ನಮ್ಮ ಕೂಡ ಒತ್ತಾಯ ಇದೆ. ಕೆಲವರು ಸಮೀಕ್ಷೆ ಬೇಡ ಅಂತ ಹೇಳ್ತಿರ್ಬೋದು, ಆದರೆ ನಮಗೆಲ್ಲ ಈ ಸಮೀಕ್ಷೆ ಹಿಂದುಳಿದ ನಾಯಕರಿಗೆ ಇದರ ಅಗತ್ಯ ಇದೆ. ಯಾಕೆಂದರೆ ಇದು ಬರೀ ರಾಜಕೀಯದ ವಿಷಯ ಅಲ್ಲ, ಪಕ್ಷದ ವಿಷಯ ಅಲ್ಲ. ಪಕ್ಷ ಅಫ್ಕೋರ್ಸ್ ನಮ್ಮ ಪ್ರಣಾಳಿಕೆಯಲ್ಲೇ ನಾವು ಹೇಳಿದ್ದೀವಿ ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಪದೇ ಹೇಳಿದ್ದಾರೆ. ಬಟ್ ಆದರೆ ಇದು ನಮ್ಮ ಹಿಂದುಳಿದ ವರ್ಗಗಳ ಭವಿಷ್ಯದ ಪ್ರಶ್ನೆ, ನಮ್ಮ ಮುಂದಿನ ಪೀಳಿಗೆ ಪ್ರಶ್ನೆ. ಸೊ ಹಾಗಾಗಿ ಈ ಜಾತಿ ಸಮೀಕ್ಷೆ ಆಗಬೇಕು. ಮತ್ತು ಆ ಸಮೀಕ್ಷೆನ ಅಗತ್ಯನ ಯಾರು ವಿರೋಧ ಮಾಡ್ತಾರೆ ಅವರಿಗೆ ಉತ್ತರ ಕೊಡೋದಕ್ಕೆ ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಅದಕ್ಕೆ ಉತ್ತರ ಕೊಡಬೇಕು. ಮತ್ತು ನಮ್ಮ ಹಿಂದುಳಿದ ವರ್ಗದವ್ರಿಗೂ ಕೂಡ ಸಮೀಕ್ಷೆಯ ಒಂದು ಅಗತ್ಯನ ತಿಳಿಸ್ಕೊಡ್ಬೇಕು, ಅದರ ಮಹತ್ವನ ತಿಳಿಸ್ಕೊಡ್ಬೇಕು. ಹಾಗಾಗಿ ನಮ್ಮ ನಾಯಕರುಗಳು ಯಾರಿದ್ದಾರೆ ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಂದೊಂದು ರಾಜ್ಯದ 4 ಡಿವಿಷನ್ಗಳು, ವಿಭಾಗಗಳೇನಿರುತ್ತೆ ಅದಕ್ಕೆ ಒಬ್ಬರು ಜವಾಬ್ದಾರಿ ತಗೊಂಡು ಈ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತು ಒಂದು ಸಮಿತಿ ಮಾಡಿಕೊಂಡು ಆಯೋಗ ಏನಿದೆ ಅವ್ರಿಗೂ ಕೂಡ ನಮ್ದೇನಾದರೂ ಬೇಡಿಕೆ ಇದ್ದರೆ, ನಮ್ಮ ಒಂದು ಏನಾದರೂ ಕನ್ಸರ್ನ್ಸ್ ಇದ್ದರೆ ಅದನ್ನು ಕೂಡ ಆಯೋಗಕ್ಕೆ ತಿಳಿಸ್ಬೇಕು. ಮತ್ತು ಆಯೋಗ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡ್ತಿದೆ ಅನ್ನೋದನ್ನು ಮನದಟ್ಟು ಮಾಡಿಕೊಡ್ಬೇಕು ಜನಕ್ಕೆ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಈಗ ನೀವು ರಾಜ್ಯ ಪ್ರವಾಸ ಮಾಡ್ತೀರಿ? ಅಫ್ಕೋರ್ಸ್ ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ತೀರ್ಮಾನ ಮಾಡಿದ್ದಾರೆ. ಈ ಒಂದು ಸಮೀಕ್ಷೆ ಬಗ್ಗೆ ತಿಳಿಸ್ಕೊಡ್ಬೇಕು, ಯಾರು ವಿರೋಧ ಮಾಡ್ತಿದ್ದಾರೆ ಅವ್ರಿಗೆ ಉತ್ತರ ಕೊಡಬೇಕು. ಮತ್ತೊಂದು ಈ ವರದಿ ಸಮೀಕ್ಷೆ ಮುಗಿದ ಮೇಲೆ ಅದು ಅನುಷ್ಠಾನಕ್ಕೆ ಬರೋ ತನಕನೂ ಕೂಡ ನಾವು ಅದಕ್ಕೋಸ್ಕರ ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ಹಿಂದುಳಿದ ವರ್ಗದವ್ರ ಸಂಘಟನೆ ಮಾಡಬೇಕು. ಅದಕ್ಕೋಸ್ಕರ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಈಗ ನೀವು ಯಾರು ವಿರೋಧ ಮಾಡಿದವ್ರಿಗೆ ಅವ್ರಿಗೆ ತಿಳಿಸ್ಕೊಡ್ಬೇಕು ಅಥವಾ ಪ್ರತ್ಯುತ್ತರ ಕೊಡಬೇಕು ಅನ್ನೋದು ಒಂದು. ಕೆಲವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಕೆಲವು ಸಮುದಾಯಗಳಿಗೆ, ಅದರಲ್ಲೂ ಸಣ್ಣ ಸಮುದಾಯಗಳಿಗೆ. ಮತ್ತು ಜಾತಿ ಮತ್ತು ಉಪಜಾತಿಗಳ ನಡುವೆ ದೊಡ್ಡ ಕಂದಕ ಇದೆ, ಅದರ ಇಶ್ಯೂಸ್ ಇದ್ದಾವೆ.
ಅಂಥವ್ರಿಗೆಲ್ಲ ಅವೇರ್ನೆಸ್ ಕೊಡಬೇಕಿರ್ತದೆ. ಅದಕ್ಕೇನು ಪ್ಲ್ಯಾನ್? ಹೌದು, ಅಫ್ಕೋರ್ಸ್ ಅವೇರ್ನೆಸ್ ಕೊಡಬೇಕು ಅಂತಂತಂದರೆ ನಾವು ನಮ್ಮ ನಾಯಕರುಗಳು ಹೋಗಿ ಯಾರು ಈ ಜಾತಿ ಸಂಘಟನೆಗಳಿರ್ತಾರೆ ಅಂಥವ್ರಿಗೆ ಹೋಗಿ ಅವ್ರ ಮೂಲಕ ಜನಸಾಮಾನ್ಯರಿಗೂ ತಿಳಿಸುವಂಥ ಕೆಲಸ ಮಾಡಬೇಕು. ಅದಕ್ಕೆ ಮೀಡಿಯಾನ ಉಪಯೋಗಿಸ್ಕೋಬೇಕು, ಪತ್ರಿಕಾಗೋಷ್ಠಿಗಳನ್ನು ಮಾಡಬೇಕು, ಪತ್ರಿಕೆಗಳಲ್ಲಿ ಅಂಕಣಗಳಲ್ಲಿ ಬರೀಬೇಕು, ಡಿಜಿಟಲ್ ಮೀಡಿಯಾಗಳಿವೆ ಅದ್ರ ಮೂಲಕ ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು. ಮತ್ತು ನಾವು ಕೂಡ ನಮ್ಮ ಕಾರ್ಯಕರ್ತರ ಮೂಲಕ, ಪಕ್ಷದ ಮೂಲಕ ಜನರನ್ನು ರೀಚ್ ಮಾಡಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ನಿಮ್ಮ ಪ್ರವಾಸ ಯಾವಾಗಿಂದ? ನಮ್ಮ ಸಮಿತಿ ಇನ್ನೇನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರದ್ದು ಒಂದು ಸಲಹೆ ಸೂಚಿಗಳನ್ನು ಕೊಡ್ತಾರೆ. ಅದಾದ ನಂತರ ಅವರು ಏನು ತೀರ್ಮಾನ ಮಾಡ್ತಾರೆ ಅವಾಗಿಂದ ನಾವು ಪ್ರವಾಸ ಮಾಡ್ತೇವೆ. ಈಗ ನೀವು ಎಲ್ಲೋ ಶಾಲು ಹಾಕಿದ್ರಿ, ನನಗೆ ಭಾಳ ಕ್ಯೂರಿಯಾಸಿಟಿ ಆಗ್ತದೆ, ಏನದು, ಯಾಕೆ? ನಮ್ಮ ಈ ಒಂದು ಜಾತಿ ಸಮೀಕ್ಷೆಗೋಸ್ಕರ ಹಿಂದುಳಿದ ವರ್ಗದವರದೆಲ್ಲ ಮೀಟಿಂಗ್ ಮಾಡಿದಾಗ ನಾಯಕರುಗಳು ಕೂಡ ಇದು ಒಂದು ಶಾಲೆಯನ್ನು ಹಾಕ್ಕೊಂಡಿದ್ರು. ನಮ್ಮ ಕೆಲವು ಯಾರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ, ಯಾರು ಇದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಮತ್ತು ಇದರ ಹಿಂದೆ ಇರುವಂಥ ಇಂಟೆಲೆಕ್ಚುಯಲ್ಸ್ ಎಲ್ಲ ಇದಕ್ಕೊಂದು ಸಿಂಬಲ್ ಕೊಡಬೇಕು ಸಾಮಾಜಿಕ ನ್ಯಾಯಕ್ಕೆ ಅಂತ ಹೇಳಿ ಈ ಒಂದು ಎಲ್ಲೋ ಶಾಲೆನ ಸಾಮಾಜಿಕ ಪ್ರತೀಕ ಅಂತ ಹೇಳಿ ಹೇಳಿದ್ದಾರೆ. ಸೊ ನಮ್ಮ ಸಿದ್ಧಾಂತನೂ ಕೂಡ ಸಾಮಾಜಿಕ ನ್ಯಾಯದೇ ಆಗಿರೋದ್ರಿಂದ ಅದನ್ನು ಹಾಕ್ಕೊಂಡು ನಾವು ಕೂಡ ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಈಗ ನೀವು ಇಡೀ ಟೂರಲ್ಲಿ ಎಲ್ಲೋ ಶಾಲು ಹಾಕ್ಕೊಂಡಿರ್ತೀರಾ? ಖಂಡಿತ. ಅಥವಾ ನಿಮ್ಮ ಎಲ್ಲರ ನಾಯಕರು ಹಾಕ್ಕೊಂಡಿರ್ತಾರಾ? ಕಳೆದ ಮೀಟಿಂಗ್ ನಾವೆಲ್ಲರೂ ಕೂಡ ಹಾಕ್ಕೊಂಡಿದ್ದೀವಿ, ಧರಿಸಿದ್ವಿ. ಸೊ ಹಾಗಾಗಿ ಎಲ್ರಿಗೂ ಇದೇ ಅಭಿಪ್ರಾಯ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೋ ಕ್ರಾಂತಿ. ಹೌದು, ಹಂಗೆ ಅಂದ್ಕೊಂಡಿದ್ದೀನಿ. ಸರಿ, ಓಕೆ. ಈಗ ರಾಜ್ಯ ಪ್ರವಾಸ ನೀವು ಹೇಳಿದ್ರಿ, CM ಹತ್ರ ಹೋಗಿ ಕನ್ಸಲ್ಟ್ ತೊಗೊಂಡು ಆಮೇಲೆ ಮುಂದುವರಿಸ್ತೀವಿ ಅಂತ. ಅಲ್ಲಿ ಪರ್ಟಿಕ್ಯುಲರ್ಲಾಗಿ ಏನಾದರೂ ಈ ಕಮ್ಯುನಿಟಿಗೆ ಅವ್ರವ್ರ ಲೀಡ್ರ್ಗಳು, ಆಯಾ ಕಮ್ಯುನಿಟಿಯ ಲೀಡರ್ಗಳಿಗೆ ಆಯಾ ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ ಕೊಡ್ತೀರಾ ಅಥವಾ ಯಾವ ರೀತಿ ಮಾಡ್ತೀರಿ? ಇನ್ನೂ ಸಂಪೂರ್ಣವಾಗಿ ಮೈನರ್ ಡೀಟೇಲ್ಸ್ ರೂಪುರೇಷೆ ಆಗಿಲ್ಲ, ಬಟ್ ಜನರಲ್ ಐಡಿಯಾ ಇರೋದು ಹಾಗೆ. ಪ್ರತಿಯೊಂದು ಯಾವ್ಯಾವ ಹಿಂದುಳಿದ ವರ್ಗದ ಜಾತಿಗಳಿದ್ದಾವೆ ಅಂತ ಎಲ್ಲ ಜಾತಿಯನ್ನು ಒಳಗೊಳ್ಳಬೇಕು. ಸೊ ಹಾಗಾಗಿ ಆಯಾ ಜಾತಿ ಮುಖಂಡರುಗಳನ್ನು ಕೂಡ ಸೇರಿಸ್ಕೊಂಡು ನಾವು ಸಂಘಟನೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ವಿ, ಪ್ರವಾಸ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ವಿ. ಓಕೆ, ನಿಮ್ಮ ಒಟ್ಟಾರೆ ಮಾತು, ನೀವು ಅಂದರೆ ಸೋಷಿಯಲ್ ಜಸ್ಟಿಸಿಗೆ ಸಂಬಂಧಪಟ್ಟಂಗೆ ನೀವು ಏನು ಹೆಜ್ಜೆ ಇಟ್ಟಿದ್ದೀರಿ ಮತ್ತು ಎಲ್ಲೋ ಶಾಲು ಹಾಕಿದಿರಿ, ಸೋಷಿಯಲ್ ಜಸ್ಟಿಸ್ ಶಾಲು. ಇದು ನಾನು ಯಾಕೆ ಇದು ಕೇಳ್ತಿದ್ದೀನಿ ಅಂತಂದರೆ, ನಿಮ್ಮ ತಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಟ್ರಂಪ್ ಕಾರ್ಡ್ ಕೂಡ ಸಾಮಾಜಿಕ ನ್ಯಾಯ ಮತ್ತು ಅಹಿಂದ. ನೀವು ಏನು ಅದೇ ದಾಟಿಲಿ ಹೋಗ್ತಿದ್ದೀರಾ? ಅಫ್ಕೋರ್ಸ್ ರಾಜಕೀಯಕ್ಕೆ ಬರೋಕ್ಕೆ ಪ್ರೇರಣೆ ಅಂದರೆ ನಮ್ಮ ತಂದೆಯವ್ರು ನಂಬಿರುವಂಥ ರಾಜಕೀಯ ಸಿದ್ಧಾಂತಗಳು. ಅವ್ರ ರಾಜಕೀಯ ಸಿದ್ಧಾಂತ ಯಾವಾಗ ನೀವು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಮತ್ತು ಅಹಿಂದ. ಬರೀ ಅಹಿಂದ ಅಂತಲ್ಲ, ಯಾರು ಶೋಷಣೆಗೊಳಗಾಗಿರ್ತಾರೆ ಸಮಾಜದಲ್ಲಿ ಅವರೆಲ್ಲರೂ ಪರವಾಗಿ ನಿಂತಬೇಕು ಅಂತ. ಅದು ಬಡವರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯಾರು ಶೋಷಣೆಗೆ ಒಳಗಕ್ಕೆ ಸಾಧ್ಯ ಇರುತ್ತೆ ಅಂತ ಎಲ್ಲ ವರ್ಗದವ್ರ ಪರವಾಗಿ ನಿಲ್ಲಬೇಕು ಅಂತೇಳಿ ಅಂಬೇಡ್ಕರು, ಬಸವ, ಬುದ್ಧ ಅವರ ಏನು ತತ್ವಗಳಿವೆ ಅದನ್ನೇ ತಂದೆಯವರು ಕೂಡ ಫಾಲೋ ಮಾಡೋದು. ಸೊ ನನಗೆ ರಾಜಕೀಯಕ್ಕೆ ಬರೋಕ್ಕೆ ಪ್ರೇರಣೆ ನಮ್ಮ ತಂದೆಯವರೇ. ಸೊ ಹಾಗಾಗಿ ಸಹಜವಾಗಿ ಅದೇ ಸಿದ್ಧಾಂತಗಳನ್ನು ನಾನು ಕೂಡ ಮೈಗೂಡಿಸ್ಕೊಂಡಿದ್ದೆ. ಈಗ ಒಂದು ನಾನು ಹಾಕಿ ಕೇಳಿದೆ, ಏನೋ ಜಾತಿಗಳ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಮೂಡಿಸ್ತೀರಾ ಸಮೀಕ್ಷೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂತ. ಈ ನೀವು ಟ್ರಾವೆಲ್ ಮಾಡ್ತೀರಲ್ಲ, ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂಗೆ ಕೂಡ ಅದಕ್ಕೊಂದು ವಿಶೇಷ ಒತ್ತು ಕೊಡುವಂಥ ಪ್ರಯತ್ನ. ಜಾತಿ ಸಮೀಕ್ಷೆ ಕೂಡ ಸೋಷಿಯಲ್ ಜಸ್ಟಿಸ್ ಒಂದು ಭಾಗ ಅಂತಲೇ ನಾವು ನಂಬಿರೋದು. ಯಾಕೆಂತಂದರೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಂದರೆ ಯಾರು ಬಲಹೀನರಿದ್ದಾರೆ, ಯಾರು ನಿಶಕ್ತರಿದ್ದಾರೆ, ಯಾವ ಕಮ್ಯುನಿಟಿ ಎಷ್ಟು ಹಿಂದುಳಿದಿದೆ, ಯಾವ ಕಮ್ಯುನಿಟಿ ಈಗಾಗಲೇ ಮುಂದುವರೆದು, ಇದೆಲ್ಲ ಗೊತ್ತಾಗಬೇಕು. ಅವಾಗ ಮಾತ್ರ ನಾವು ಸರಿಯಾಗಿ ನ್ಯಾಯ ಕೊಡೋಕ್ಕಾಗೋದು. ಸೊ ಜಾತಿ ಸಮೀಕ್ಷೆ ಕೂಡ ಸೋಷಿಯಲ್ ಜಸ್ಟಿಸ್ನ ಒಂದು ಭಾಗ. ಅಲ್ಲ, ಅದನ್ನು ನಾನು ಹೇಳ್ತಿರೋದು ನಿಮ್ಮ ಪ್ರವಾಸ ನಿಮ್ಮದು ಅಥವಾ ನಿಮ್ಮ ಟೀಮ್ದು, ನೀವು ಒಬ್ಬರೇ ಹೋಗ್ತೀರಾ ಅಥವಾ ಟೀಮ್ ಹೋಗಿರ್ತಾರೆ? ಟೀಮೇ ಮಾಡ್ಕೊಂಡಿದ್ದೀವಿ. ಇವಾಗ ಅದೇ ರೀತಿ ನಾವು ತೀರ್ಮಾನ ಮಾಡ್ಕೊಂಡಿರೋದು. ನಮ್ಮ ಹಿಂದುಳಿದ ನಾಯಕರೆಲ್ಲ ಇಡೀ ರಾಜ್ಯದ ಪ್ರವಾಸ ಮಾಡಿ ಇದ್ರ ಬಗ್ಗೆ ಸಮೀಕ್ಷೆ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಟೀಮ್ ಆಗೇ ಹೋಗ್ತೇವೆ. ಸೊ ಎಲ್ಲರ ಫೋಕಸ್ಸು ಸಾಮಾಜಿಕ ನ್ಯಾಯ, ಜಾತಿ ಸಮೀಕ್ಷೆ ಮತ್ತು ಬೇರೆ ಏನಿರುತ್ತೆ? ಇಷ್ಟೇ ಇರುತ್ತೆ. ಇದು ಸದ್ಯದ ಅಜೆಂಡನ, ದೀರ್ಘಕಾಲದ ಅಜೆಂಡನ? ಇಲ್ಲ, ಈಗಾಗಲೇ ಹೇಳಿದಾಗೆ ನಮ್ಮ ರಾಜಕೀಯ ಸಿದ್ಧಾಂತನೇ ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಒಪ್ಕೊಂಡಿರುವಂಥದ್ದು. ರಾಹುಲ್ ಗಾಂಧಿ ಅವರು ಕೂಡ ಪದೇ ಪದೇ ಹೇಳಿದ್ದಾರೆ, ಸಾಮಾಜಿಕ ನ್ಯಾಯನ ಎತ್ತಿ ಹಿಡಿದಿದ್ದಾರೆ. ಜಿತ್ನಾ ಆಬಾದಿ ಉತ್ನಾ ಹಕ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸಾಮಾಜಿಕ ನ್ಯಾಯ ನಮ್ಮದು ರಾಜಕೀಯ ಸಿದ್ಧಾಂತ ಆಗಿದೆ, ಪಕ್ಷದ್ದು ಕೂಡ ಸಿದ್ಧಾಂತ ಇದೆ. ಹಾಗಾಗಿ ಇದು ದೀರ್ಘಕಾಲದ ಹೋರಾಟ. ಈಗ ನೀವು ಹೇಳಿದ್ರಿ ಏನಂತ, ಕೆಲವು ಸಮುದಾಯಗಳು ಅಥವಾ ಕೆಲವು ಜನ ವಿರೋಧ ಮಾಡ್ತಾರೆ ಅಂತ. ಅದು ಹಿಂದೆ ಕೂಡ ಮಾಡ್ತಿದ್ರು. ಈಗ ಅದೊಂದು ನೆಪ ಇಟ್ಕೊಂಡು ನೀವು ಒಂದು ಪೊಲಿಟಿಕಲಿ ಆರ್ಗನೈಸ್ ಆಗಲಿಕ್ಕೆ, ನಿಮ್ಮ ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ, ಒನ್ಸ್ ಅಗೇನ್ ನಿಮ್ಮ ತಂದೆಯವ್ರನ್ನ ಅವರ ಕೈ ಬಲಪಡಿಸ್ಲಿಕ್ಕೆ ಅಂತ ಮಾಡ್ತಿರುವಂಥ ಸ್ಟ್ರಾಟಜಿನ ಇದು? ನನಗೆ ಆ ಪ್ರಶ್ನೆಗೆ ಇನ್ನೂ ಪೂರ್ತಿ ಉತ್ತರ ಸಿಕ್ಕಿಲ್ಲ ಅನ್ಸೋ. ಅದಕ್ಕೆ ಇಲ್ಲ, ತಂದೆಯವ್ರ ಕೈ ಬಲಪಡಿಸೋ ಅಗತ್ಯ ಇಲ್ಲ. ಈಗಾಗಲೇ ಅವರು ಆಲ್ಮೋಸ್ಟ್ ತಮ್ಮ ರಾಜಕೀಯ ಕೊನೆಗೊಟ್ಟದಲ್ಲಿದ್ದಾರೆ. ಈಗಾಗಲೇ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು
ರಾಜಕೀಯವಾಗಿ ಏನೇನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದು, ಏನೇನು ಪದವಿಗಳನ್ನು ಪಡ್ಕೊಳ್ಬೇಕು, ಈಗಾಗಲೇ ಅದನ್ನೆಲ್ಲ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರ ಕೈನ ಬಲಪಡಿಸ್ಬೇಕಾದಂಥ ಅಗತ್ಯ ಇಲ್ಲ. ಆದರೆ ಅವ್ರು ನಂಬಿರುವಂಥ ರಾಜಕೀಯ ಸಿದ್ಧಾಂತ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ಇವೆಲ್ಲ ಪ್ರಯತ್ನ. ಇದು ಏನು ಈಗ ನೀವು ಮಾಡೋದ್ರ ಮುಖಾಂತರ ಅಂದರೆ ಈ ಥರ ನೀವು ಹಿಂದುಳಿದವರು ನನ್ನ ಪ್ರಕಾರ ತಡವಾಗಿ ಹೋಗಿ ಜನಕ್ಕೆ ಕನ್ವಿನ್ಸ್ ಮಾಡಿ ಸಮೀಕ್ಷೆಯನ್ನು ಇದನ್ನು ಯಶಸ್ವಿಗೊಳಿಸ್ಬೇಕು ಅಂತ ಮತ್ತು ಅರಿವು ಮಾಡಿಸ್ಲಿಕ್ಕೆ ಆಗುತ್ತಾ ಅಂತ. ಖಂಡಿತ ಆಗುತ್ತೆ, ಯಾಕೆ ಆಗೋದಿಲ್ಲ. ಇವಾಗ ಅಲ್ಲ, ಟೈಮ್ ಇಲ್ಲಲ್ಲ, ಅದಕ್ಕೆ ಕೇಳ್ತೀನಿ. ಇಲ್ಲ, ಸಮೀಕ್ಷೆ ಸಮಯದೊಳಗೆ ಆಗಬೇಕು ಅಂತೇನಿಲ್ವಲ್ಲ. ಸಮೀಕ್ಷೆ ಒಂದು ಭಾಗ. ಸಮೀಕ್ಷೆ ಆದಮೇಲೆ ಅವ್ರು ವರದಿ ಸಿದ್ಧಪಡಿಸೋಕೆ ಬಹಳ ಟೈಮ್ ಆಗುತ್ತೆ. ವರದಿ ಅನುಷ್ಠಾನ ಆಗಬೇಕು. ಪ್ರತಿ ಹಂತದಲ್ಲೂ ಹಲವಾರು ವಿರೋಧಗಳು ನಿಮಗೆ ಸಿಗಬಹುದು. ಸೊ ಅವಾಗೆಲ್ಲ ಜನ ಸಂಘಟನೆ ಆಗಿದ್ದರೆ, ಹಿಂದುಳಿದ ವರ್ಗದವರು ಜಾಗೃತರಾಗಿದ್ದರೆ, ಇಲ್ಲ ನಮ್ಗೆ ಈ ವರದಿ ಬೇಕು, ಈ ಸಮೀಕ್ಷೆ ಬೇಕು ಅಂತ ಹೇಳಿದ್ರೆ, ಆವಾಗ ಆ ವಿರೋಧನ ನಾವು ಯಶಸ್ವಿಯಾಗಿ ಅದನ್ನು ಹಿಮ್ಮೆಟ್ಟಕ್ಕೆ. ನೀವು ಕರೆಕ್ಟ್ ಹೇಳಿದ್ರೆ ಏನಂತಂದರೆ, ಒಂದು ಸಮೀಕ್ಷೆ ನಡೆಸುವಂಥ ಒಂದು ಭಾಗ, ಅದಾದಮೇಲೆ ವರದಿ ಮಾಡುವಂಥ ಭಾಗ, ಇನ್ನೊಂದು ಆ್ಯಕ್ಚುಲಿ ಅದಿನ್ನು ಲೇಟೆಸ್ಟ್ ಸ್ಟೇಜಲ್ಲಿ ಬರುತ್ತೆ, ಶಿಫಾರಸ್ ಕೊಡೋ ವಿಷಯ. ಸೊ ಸಮೀಕ್ಷೆ ಆಗೋದು ಅದೇ ಮ್ಯಾಕ್ಸಿಮಮ್ ಅಂದರೆ 15-20 ಡೇಸಲ್ಲಿ ಮುಗಿಬಹುದು. ಅದಾದಮೇಲೆ ವರದಿ ಕೊಡುವ ಸಿದ್ಧಪಡಿಸೋ ಸಂದರ್ಭದಲ್ಲಿ ಬೇರೆ ಬೇರೆ ಇಶ್ಯೂಗಳು ಬರ್ಬೋದು. ಆಗ ನಿಮ್ಮ ಪಾತ್ರ ಏನಿರುತ್ತೆ, ನಿಮ್ಮದು ಮೀನ್ಸ್ ವೈಯಕ್ತಿಕವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವ್ರದ್ದು ಮತ್ತು ಈಗ ನಿಮ್ಮ ಹಿಂದುಳಿದ ವರ್ಗದ ನಾಯಕರು. ಈಗಾಗಲೇ ನಮ್ಮೆಲ್ಲ ನಾಯಕರುಗಳು ಹೇಳಿರೋ ಹಾಗೆ ಈ ಸಮೀಕ್ಷೆಗೆ ನಾವು ಸಂಪೂರ್ಣ ಬೆಂಬಲ ಸಹಕಾರ ಕೊಡಬೇಕು. ಪ್ರತಿ ಹಂತದಲ್ಲೂ ಕೂಡ ಕೊಡಬೇಕು. ಸಮೀಕ್ಷೆ ವರದಿ ಏನು ಕೊಡುತ್ತೆ ಅದು ಖಂಡಿತ ಸಾಮಾಜಿಕ ನ್ಯಾಯ ಕೊಡುವಂಥ ವರದಿ ಆಗಿರುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ಅಂಥ ವರದಿ ಬಂದಾಗ ನಾವು ಅದಕ್ಕೆ ಬಲವಾಗಿ ಅದರಿಂದ ನಿಂತ್ಕೊಳ್ಬೇಕು. ಏನೇ ವಿರೋಧ ಬಂದರೂ ಇಲ್ಲ, ಇದನ್ನು ಅನುಷ್ಠಾನಕ್ಕೆ ಆಗಲೇಬೇಕು ಅಂತ ಹೇಳಿ ಜನಗಳ ಮೂಲಕ ಸರ್ಕಾರಕ್ಕೆ ಒತ್ತಡ ತರುವಂಥ ಕೆಲಸ ಮಾಡಬೇಕು. ಸೊ ಆ ಪ್ರಯತ್ನ ನಾವು ಮಾಡ್ತೀವಿ. ಒಟ್ಟಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಜಾತಿ ಸಮೀಕ್ಷೆಯನ್ನು ಭಾಳ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ ಮತ್ತು ಅದೇ ಸಂದರ್ಭದಲ್ಲಿ ರಾಜ್ಯ ಪ್ರವಾಸವನ್ನು ಕೂಡ ಭಾಳ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ ಅಂತ ಅರ್ಥ. ಖಂಡಿತ. ಬರೀ ನಾನು ಮಾತ್ರ ಅಲ್ಲ, ನಮ್ಮ ಸರ್ಕಾರ, CM ಅವರು ಮತ್ತು ನಮ್ಮ ಪಕ್ಷದ ಎಲ್ಲ ಹಿಂದುಳಿದ ವರ್ಗದ ನಾಯಕರು ಮತ್ತು ಬೇರೆ ಸಮುದಾಯದ ನಾಯಕರು ಕೂಡ, ಬರೀ ಹಿಂದುಳಿದ ವರ್ಗದ ನಾಯಕರಲ್ಲ, ನಮ್ಮ ಪಕ್ಷದಲ್ಲಿ ಮೀಡಿಯಾಗಳಲ್ಲಿ ತಪ್ಪು ವರದಿ ಆಗಿರ್ಬೋದು ವಿರೋಧ ಇದೆ ಅಂತೇಳಿ, ಬಟ್ ಯಾರೂ ಕೂಡ ಸಮೀಕ್ಷೆಗೆ ವಿರೋಧ ಮಾಡಿಲ್ಲ. ಎಲ್ಲರೂ ಕೂಡ ಈ ಸಮೀಕ್ಷೆಗೆ ಪರವಾಗಿ. ಕ್ಯಾಬಿನೆಟ್ ಏನಾಯ್ತು ನಂಗೆ ಗೊತ್ತಿಲ್ಲ, ನಾ ಇರಲಿಲ್ಲ. ಎಲ್ಲರೂ ಹೇಳಿದ ಹಾಗೆ ಯಾರು ಕೂಡ ವಿರೋಧ ಮಾಡಿರಲಿಲ್ಲ. ಅವರು ಕೆಲವು ಕ್ರಿಶ್ಚಿಯನ್ನಲ್ಲಿ ಜಾತಿಗಳನ್ನು ಸೇರಿಸಿದ್ರ ಬಗ್ಗೆ ಒಂದಷ್ಟು ಆಕ್ಷೇಪ ಮತ್ತು ಆತಂಕಗಳನ್ನು ವ್ಯಕ್ತಪಡಿಸಿದ್ರು ಹೊರತು ಕೂಡ ಯಾರು ಕೂಡ ತೀವ್ರವಾಗಿ ಸಮೀಕ್ಷೆ ಬೇಡ ಅಂತೇಳಿ ಯಾರು ಹೇಳಿಲ್ಲ. ಸೊ ಹಾಗಾಗಿ ಮಾಧ್ಯಮಗಳು ಬಹಳ ಎಕ್ಸಾಗರೇಟೆಡ್ ಆಗಿ ಅದನ್ನು ವರದಿ ಮಾಡಿದ್ವಿ ಹೊರತು ಆ ಥರದ್ದು ಯಾವುದೂ ಆಗಿಲ್ಲ. ಹೋಗ್ಲಿ, ಪೊಲಿಟಿಕಲಿ ಬೇರೆ ಥರದ ಪ್ರೆಷರ್ ಇದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಈ ಜಾತಿ ಸಮೀಕ್ಷೆ ಆಗಬಾರ್ದು ಅಂತ? ನನಗೆ ಗೊತ್ತಿರೋಂಗೆ ಪಕ್ಷದಿಂದ ಯಾವುದೇ ಒತ್ತಡ ಇಲ್ಲ, ಪಕ್ಷದ ಒಳಗಿಂದ ಯಾವುದೇ ಒತ್ತಡ ಇಲ್ಲ. ಬಟ್ ಅಫ್ಕೋರ್ಸ್ ಹೊರಗಡೆಯಿಂದ ಅಫ್ಕೋರ್ಸ್ ನಿಮಗೆ ಗೊತ್ತಿರೋಂಗೆ ಎಷ್ಟೊಂದು ಜನ ಸಂಘಟನೆಗಳು ಅದಕ್ಕೆ ವಿರೋಧ ಮಾಡಿದ್ದಾರೆ, ಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಸೊ ಹಾಗಾಗಿ ಹೊರಗಡೆಯಿಂದ ವಿರೋಧ ಇದೆ, ಪಕ್ಷದಿಂದ ಯಾವುದೇ ವಿರೋಧ. ಮತ್ತು ಪ್ರತಿಪಕ್ಷಗಳು ಏನಿದ್ದಾವೆ ಅವರು ಕೂಡ ವಿರೋಧ ಮಾಡಿದ್ದಾರೆ, ಎಷ್ಟೊಂದು ಜನ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು. ಸೊ ಹಾಗಾಗಿ ಹೊರಗಡೆಯಿಂದ ವಿರೋಧ ಇತ್ತು, ಒಳಗಿಂದ ಯಾವುದೇ ವಿರೋಧ ಇಲ್ಲ. ಮತ್ತು ಈ ಬಹುಶಃ ಇದು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಒಂದು ಟ್ರಿಕ್ಕಿ ಇಶ್ಯೂ ಆಗ್ಬೋದು ಅಂದ್ಕೊಂಡ್ರೆ, ಏನಪ್ಪ ಅಂದರೆ ಕುರುಬರನ್ನ ಎಷ್ಟಿಗೆ ಸೇರಿಸಿ ಎನ್ನುವಂಥ ಒಂದು ಕೂಗಿದೆ. ಸೊ ಇದಕ್ಕೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಿ? ಯಾಕಂದರೆ ಈ ಸಂದರ್ಭದಲ್ಲಿ ನೀವು ಎಲ್ಲರೂ ಒಟ್ಟಿಗೆ ತೊಗೊಂಡೋಗ್ಬೇಕು ಅಂತ ಮಾತಾಡಿದ್ರಿ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡಿದ್ರಿ, ಇದು ಭಾಳ ಸೂಕ್ಷ್ಮವಾದಂಥ ವಿಷಯ. ಸೊ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಈಗ STಗೆ ಸೇರಿಸಬೇಕು ಕುರುಬರನ್ನ ಅಂತ ಹೇಳಿ ಬಹಳ ಹಳೆ ಬೇಡಿಕೆ. BJP ಸರ್ಕಾರದ ಟೈಮ್ನಲ್ಲೇ ಈಶ್ವರಪ್ಪ ಅವರೇ ಇದನ್ನು ಎತ್ಕೊಂಡು ಅವರು ಕೂಡ ಸಮಾವೇಶಗಳನ್ನೆಲ್ಲ ಮಾಡಿದರು. ನಂತರ ಅವ್ರ ಸರ್ಕಾರನೇ ರೆಕಮೆಂಡೇಶನ್ ಕೂಡ ಕುಲಶಾಸ್ತ್ರಿ ಅಧ್ಯಯನಕ್ಕೆ ಕೊಟ್ಟಿತ್ತು. ನಂತರ ಕುಲಶಾಸ್ತ್ರಿಯಿಂದ ರೆಕಮೆಂಡೇಶನ್ ಕೂಡ ಹೋಗಿತ್ತು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟಿಂದ ಕೆಲವು ಅಬ್ಜೆಕ್ಷನ್ಸ್ ಕೊಟ್ಟಿದ್ರು, ಅದನ್ನು ಕ್ಲಾರಿಫೈ ಮಾಡಬೇಕಾಗಿತ್ತು ಸರ್ಕಾರ. ಹಾಗಾಗಿ ಕ್ಲಾರಿಫೈ ಮೀಟಿಂಗ್ ಮಾಡಿದ್ದಾರೆ ಅಷ್ಟೇ. ಬಟ್ STಗೆ ಈ ಜಾತಿ ಸಮೀಕ್ಷೆ ವರದಿ ಬಂದ ನಂತರ ಅದು ಅಗತ್ಯ ಇರ್ತಾವಿಲ್ಲ ಅನ್ನೋದು ಗೊತ್ತಿಲ್ಲ. ಅದು ಜಾತಿ ಸಮೀಕ್ಷೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಯಾಕೆಂದರೆ ಕಳೆದ ಬಾರಿ ಕಾಂತರಾಜು ಆಯೋಗದವರು ವರದಿ ಕೊಟ್ಟಾಗ ಅವರು ಬ್ಯಾಕ್ವರ್ಡ್ ಕ್ಲಾಸಸ್ಗೆ 32% 51% ತನಕ ರಿಸರ್ವೇಷನ್ನ ಜಾಸ್ತಿ ಮಾಡಿದ್ರು. ಆ ರೀತಿ ಜಾಸ್ತಿ ಮಾಡಿದಾಗ ನನಗನ್ಸುತ್ತೆ ಸಹಜವಾಗಿ ಎಲ್ಲರಿಗೂ ಕೂಡ ನ್ಯಾಯ ಸಿಗುತ್ತೆ. ಆವಾಗ ಏನು ಈ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗದವರು, ಸಣ್ಣ ಪುಟ್ಟ ಜಾತಿಗಳು, ನಾವೆಲ್ಲ ನಮ್ಮಲ್ಲೇ ಸಂಘರ್ಷಣೆ ಕೇಳಿದ್ದೀವಿ. ನಮಗೆ 2ಇಂದ STಗೆ ಸೇರಿಸಿ, 3Bಯಿಂದ 2Aಗೆ ಸೇರಿಸಿ, ಇಲ್ಲ SCಗೆ ಸೇರಿಸಿ, ಇದೆಲ್ಲ ಆಗ್ತಿರೋದು ಏನಕ್ಕೆ ಅಂತಂತಂದರೆ ಈ ಒಂದು ರಿಸರ್ವೇಷನ್ ಮಿತಿ ಏನಿದೆ ಅದನ್ನು 50% ಆರ್ಟಿಫಿಷಿಯಲ್ ಆಗಿ ಇಟ್ಟಿದ್ದಾರಲ್ಲ, ಆ ಕಾರಣದಿಂದ. ಆದರೆ ರಿಸರ್ವೇಷನ್ ಮಿತಿ ಜಾಸ್ತಿ ಮಾಡಿದ್ರೆ, ಕಾಂತರಾಜು ಆಯೋಗ ವರದಿ ಏನು ಕೊಟ್ಟಿದ್ರು ಆ ರೀತಿ ಮಾಡಿದ್ರೆ ಸಹಜವಾಗಿ ಆ ಪೈಪೋಟಿ ಸಂಘರ್ಷ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಜಾತಿ ಸಮೀಕ್ಷೆ ವರದಿ ಬಂದ ಮೇಲೆ ಆ ಕೂಗಿರುತ್ತಲ್ಲೋ ನನಗೂ ಗೊತ್ತಿಲ್ಲ. ಸೊ ಅದೆಲ್ಲ ವರದಿ ಬಂದ ಮೇಲೆ ಕಾಲನೇ ಹೇಳಬೇಕು. ನೀವು ಮಾತಾಡ್ತಾ
ಜಾತಿಗಳ ನಡುವೆ ಏನು ಗೊಂದಲಗಳಿದ್ದಾವೆ, ಕಿತ್ತಾಟಗಳಿದ್ದಾವೆ ಅಂತ ಹೇಳಿರಿ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದೊಂದು ಅಂಶ ಇದೆ. ಏನಪ್ಪ ಅಂದರೆ ಮತ್ತು ನೀವು ಭಾಳ ಹಿಂದುಳಿದ ವರ್ಗದ ಬಗ್ಗೆನೇ ಮಾತಾಡಿದ್ರಿ. ಹಿಂದುಳಿದವರಲ್ಲಿ ಏನೋ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕುರುಬರಿಗೆ ಕೊಡಲಾಗ್ತಿದೆ, ಉಳಿದ ಸಮುದಾಯಗಳನ್ನು ನಗಣ್ಯ ಮಾಡಲಾಗ್ತಿದೆ ಅನ್ನುವಂಥ ಆರೋಪ ಇದೆ. ಏನು ನಿಮ್ಮ ಪ್ರತಿಕ್ರಿಯೆ ಏನು? ಅಲ್ಲ, ಅದು ಹಲವಾರು ಜಾತಿಗಳಿದ್ದಾಗ ಅದು ಸಹಜ. ಯಾವಾಗಲೂ ಒಂದೊಂದು ಸಾಮಾಜಿಕವಾಗಿ ಅಥವಾ ಯಾರಿಗೆ ಸ್ವಲ್ಪ ರಿಸೋರ್ಸಸ್ ಬೇಗ ಆಕ್ಸೆಸ್ ಆಗುತ್ತೆ, ರಾಜಕೀಯ ಬಲ ಇರುತ್ತೆ, ಅಂಥವ್ರು ಬೇಗ ಅದನ್ನು ಹೆಚ್ಚು ಫಲ ಪಡ್ಕೊಳ್ಳುವಂಥದ್ದು ಸಾಧ್ಯ ಆಗೋಗ್ಬಿಡುತ್ತೆ. ಸೊ ಅದು ಸಹಜವಾಗಿ ಆಗುವಂಥದ್ದು. ಸೊ ಅದನ್ನು ಕಮ್ಮಿ ಮಾಡಬೇಕು ಅಂತಂದರೆ ಈ ರಿಸರ್ವೇಷನ್ ಎಲ್ಲರಿಗೂ ಜಾಸ್ತಿ ಆಗಬೇಕು. ನನ್ನ ಪ್ರಕಾರ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ರಿಸರ್ವೇಷನ್ ಕೊಟ್ಟರೆ ಆ ರೀತಿ ಸಂಘರ್ಷಗಳು ತಪ್ಪು ಹೋಗುತ್ತೆ. ಈ ಅಮಾಂಗ್ ದ OBC ಕುರುಬರದು ಅಂತ ಹೇಳಿದ್ನಲ್ಲ, ಈ ಕಂಟೆಕ್ಸ್ಟಲ್ಲಿ ನೀವು OBC ಸಮುದಾಯಗಳನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತೀರಿ? ಇಲ್ಲ, ನಾವು ಅದನ್ನೇ ಹೇಳೋದು. ನಾವೆಲ್ಲರೂ OBC ಹಿಂದುಳಿದ ವರ್ಗದವರಲ್ಲೂ ವರ್ಣ ವ್ಯವಸ್ಥೆ ಶೂದ್ರ ವರ್ಗಕ್ಕೆ ಸೇರಿದಂಥವ್ರು ಎಲ್ಲರೂ ಕೂಡ ಐತಿಹಾಸಿಕವಾಗಿ ಶೋಷಣೆಗೆ ಒಳಗಾಗೋದವ್ರೆ. ಸೊ ಹಾಗಾಗಿ ಶೋಷಣೆಗೆ ಒಳಗಾದವರು ಯಾವತ್ತೂ ಒಬ್ರಿಗೊಬ್ಬರು ಸಪೋರ್ಟಾಗಿ ನಿಲ್ಲಬೇಕು, ಬೆಂಬಲಕ್ಕೆ ನಿಂತ್ಕೋಬೇಕು. ಹೋರಾಟ ಮಾಡಬೇಕಾದ್ರೆ ಒಟ್ಟಾಗಿ ಹೋರಾಟ ಮಾಡಬೇಕು. ಯಾಕಂದರೆ ಡೆಮಾಕ್ರಸಿನಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಜನಸಂಖ್ಯೆ ಅನ್ನೋದು ಬಹಳ ಮುಖ್ಯ. ನಾವೆಲ್ಲ ಒಗ್ಗಟ್ಟಾಗಿದ್ರೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ನಮ್ಮ ಕೂಗು ದೊಡ್ಡದಾಗಿ ಕೇಳುತ್ತೆ. ಸೊ ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು. ನಮ್ಮಲ್ಲಿ ಏನೇ ಇದ್ದರೂ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಸೌಹಾರ್ದತೆಯಾಗಿ, ಹೊರತು ಸಂಘರ್ಷಕ್ಕೆ ಇಳಿಬಾರ್ದು. ಸೊ ಹಾಗಾಗಿ ಒಗ್ಗಟ್ಟಾಗಿದ್ದರೆ ಮಾತ್ರ ಹಿಂದುಳಿದ ವರ್ಗದವರು ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಮತ್ತು ನೋಡಿ, ಇದು ಯಾವುದೋ ಒಂದು ಸ್ಟೇಜಲ್ಲಿ ಹೈಕಮಾಂಡ್ ಅಂಗಳಕ್ಕೆ ಹೋಗುತ್ತೆ. ಈಗ ಕಾಂತರಾಜು ಆಯೋಗದ ವರದಿ ಕೂಡ ಹಂಗೆ ಆಯಿತು. ಇದ್ರದ್ದು ನನ್ನ ಪ್ರಕಾರ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಎಲ್ಲೋ ಟೀಮ್ ಅಥವಾ ಹಿಂದುಳಿದ ವರ್ಗದವರು, ಸೋಷಿಯಲ್ ಜಸ್ಟಿಸ್ಗೆ ಅಂತ ನೀವು ಎಲ್ಲೋ ಶಾಲು ಹಾಕ್ಕೊಂಡಿರುವಂಥವ್ರು, ದೆಹಲಿಗೂ ಈ ಎಲ್ಲೋ ಶಾಲನ್ನು ತಗೊಂಡು ಹೋಗ್ತೀರಾ? ಖಂಡಿತ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಯಾವುದೇ ಆಕ್ಷೇಪ ವ್ಯಕ್ತಪಡಿಸಲ್ಲ. ಯಾಕೆ ಅಂತಂತಂದರೆ ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ, ಎಲ್ಲ ಕಡೆ ಜಾತಿ ಸಮೀಕ್ಷೆ ಮಾಡಿಸ್ತೀವಿ ಅಂಥೇಳಿ ಪ್ರಣಾಳಿಕೆಯಲ್ಲಿ ಕೂಡ ನಾವು ಹೇಳಿದ್ದೀವಿ. ಸೊ ಕಳೆದ ಬಾರಿ ಕಾಂತರಾಜು ಆಯೋಗದ್ದು ಒಂದೇನಪ್ಪ ಅಂತಂದರೆ ಈಗಾಗಲೇ 10 ವರ್ಷ ಕಳೆದೋಗ್ಬಿಟ್ಟಿದೆ, ಹಾಗಾಗಿ ವಿರೋಧ ಬಂದಿದೆ. ಸೊ ಹಾಗಾಗಿ ಫ್ರೆಶ್ ಆಗಿ ಮಾಡಿದ್ರೆ ಯಾರದೇ ವಿರೋಧ ಇರಲ್ಲ ಅಂತ ಹೇಳಿ ಅವ್ರು ಸಲಹೆ ಕೊಟ್ಟಿದ್ದಾರೆ ಅಷ್ಟೇ. ಸೊ ಹೀಗಾಗಿ ನಾವು ಫ್ರೆಶ್ ಆಗಿ ಮಾಡಿದಾಗ ಅವ್ರದ್ದು ಯಾವುದೇ ಆಕ್ಷೇಪ ಇರಲ್ಲ ಅನ್ನೋದು ಭಾವನೆ, ನಮ್ಮ ಜಾತಿ ಸಮೀಕ್ಷೆ ಏನು ಮಾಡ್ತಾರೆ ಅದನ್ನು ಒಪ್ಕೊಳ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ನಮಗಿದೆ. ಅಲ್ಲಲ್ಲ, ಅಕಸ್ಮಾತ್ ಏನಾದರೂ ಅಲ್ಲಿ ಹೋಗಿ ಅವ್ರು ಕನ್ವಿನ್ಸ್ ಮಾಡ್ಬೇಕಂತ ಪ್ರಮೇಯ ಬಂದರೆ ಖಂಡಿತ ನಾವೆಲ್ಲರೂ ಹೋಗಿ ಮಾಡೇ ಮಾಡ್ತೀವಿ. ಹಿಂದುಳಿದ ವರ್ಗದವರ ಒಂದು ಹಿತಾಸಕ್ತಿ ಕಾಪಾಡೋದಕ್ಕೋಸ್ಕರ ನಾವು ಮಾಡಬೇಕಾಗುತ್ತೆ. ಹಿಂದುಳಿದ ವರ್ಗದವರ ಪ್ರತಿನಿಧಿಗಳಾಗಿ ಅದನ್ನು ಮಾಡೇ ಮಾಡ್ತೀವಿ. ಈಗ ನೋಡಿ, ಯಾರು ವಿರೋಧಿಸ್ತಿದ್ದಾರೆ ಅವ್ರಿಗೆ ಇದು ಓಲ್ಡ್ ಅಂತಾಗಲಿ ಫ್ರೆಶ್ ಅಂತಾಗಲಿ ಇಶ್ಯೂ ಅಲ್ಲ. ಅವ್ರ ಪಕ್ಷ ಯಾತಕ್ಕೆ ಕಾಂತರಾಜು ಆಯೋಗನ ವರದಿಯನ್ನ ಬಿಟ್ಟು ಬೇರೆ ಸಮೀಕ್ಷೆ ಮಾಡಿ ಅಂತ ಹೇಳಿದಕ್ಕೆ ಕಾರಣ ಕೊಟ್ಟೆ. ಬೇರೆಯವ್ರ ವಿರೋಧ ಬೇರೆ ಬೇರೆ ಕಾರಣ ಅಲ್ಲಲ್ಲ. ಅವ್ರಿಗೆ ಬೇರೆ ಕಾರಣಗಳಿರ್ತಾವಲ್ವಾ. ಈಗ್ಲೂ ಅವಾಗ ಆ ಕಾರಣ ಕೊಟ್ಟಿದ್ರು, ಈಗ ಅವಸರದಲ್ಲಿ ಮಾಡಿದ್ದಾರೆ ಅಂತ ಕಾರಣ ಕೊಡ್ಬೋದು, ಅಥವಾ ಮತ್ತೊಂದು ಕಾರಣ ಕೊಡ್ಬೋದು. ಕಾರಣ ಕೊಡ್ತಾರೆ, ದೆನ್ ಹೈಕಮಾಂಡ್ ಮೇಲೆ ಪ್ರೆಸರೈಸ್ ಮಾಡುವಂಥ ಕೆಲಸಗಳು ಆಗ್ತವೆ. ಸೊ ಆಗ ನಿಮ್ಮ ನಿಲುವುಗಳೇನು ಅಂತ ಹಾಗೆ ಹೇಳಿದ್ನಲ್ಲ, ಅವಾಗಲೂ ಕೂಡ ನಾವು ಹೈಕಮಾಂಡ್ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಸಂಪೂರ್ಣವಾಗಿ ಮಾಡ್ತೀವಿ. ಯಾಕೆಂತಂದರೆ ಹಿಂದುಳಿದ ವರ್ಗದವ್ರಿಗೆ ಕೊಟ್ಟಿರುವಂಥ ಭರವಸೆ ನಾವು ಚುನಾವಣೆ ಟೈಮಲ್ಲಿ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಆ ಭರವಸೆಯನ್ನು ಕಾಪಾಡಿಕೊಂಡ್ರೆ ಮಾತ್ರ ನಾವು ಎಲೆಕ್ಷನ್ನಲ್ಲಿ ಮತ್ತೆ ಹಿಂದುಳಿದ ವರ್ಗದವರ ನಂಬಿಕೆ ಪಡ್ಕೊಂಡು ವೋಟ್ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂತಂದರೆ ನಾವು ಅವ್ರ ನಂಬಿಕೆ ಕಳೆದುಕೊಳ್ತೀವಿ. ಸೊ ಅದನ್ನು ಮನದಟ್ಟು ಮಾಡಿಕೊಡೋಂಥ ಕೆಲಸನ ಹೈಕಮಾಂಡ್ಗೆ ಮಾಡ್ತೀವಿ. ಮತ್ತು ಈಗ ನಿಮ್ಮ ಈ ಹಿಂದುಳಿದ ವರ್ಗದ ಎಲ್ಲ ಜಾತಿಯ ನಾಯಕರು ಈಗ ಸಭೆ ಮಾಡಿದ್ರಿ ಮತ್ತು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಿದ್ರಿ. ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನಿರುತ್ತೆ? ಅಂದರೆ ಅವರು ಪ್ರವಾಸಕ್ಕೆ ಬರ್ತಾರಾ? ಇಲ್ಲ, ಅವರೇನಾದರೂ ಮುಖ್ಯಮಂತ್ರಿಗಳಾಗಿ ಅವರು ಎಲ್ಲ ವರ್ಗದವ್ರನ್ನ ಪ್ರತಿನಿಧಿಸುವಂಥವ್ರು, ಮತ್ತು ಅವ್ರಿಗೆ ಆಡಳಿತದ ಜವಾಬ್ದಾರಿ ಕೂಡ ಇರುತ್ತೆ. ಸೊ ಹಾಗಾಗಿ ಅವರು ನಮಗೆ ಅದನ್ನು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಸೊ ನಾವು ಅದ್ರ ಸರ್ಕಾರದ ಪರವಾಗಿ ಈ ಸಮೀಕ್ಷೆ ಬಗ್ಗೆ ಏನೇ ಆಕ್ಷೇಪ ಬಂದರೂ ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಸಂಘಟನೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ಅವರಂತೂ ಸಂಘಟನೆ ಮಾಡೋ ಕೆಲಸ ಯಾವಾಗಲೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆ ಕೆಲಸ ನಾವು ರಾಜಕೀಯವಾಗಿ ಮಾಡ್ಕೊಂಡೇ ಬರ್ತಾರೆ. ಅದು ಜಾತಿ ಸಮೀಕ್ಷೆಗೆ ಅಂತ ಹೇಳಿ ಅಲ್ಲ, ಯಾವುದೇ ಹಿಂದುಳಿದ ವರ್ಗದವ್ರದ್ದು ಯಾವುದೇ ಒಂದು ವಿಷಯಗಳಿದ್ರು ಅದಕ್ಕೆ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಹಿಂದುಳಿದ ವರ್ಗದವರಾಗಿರ್ಬೋದು, ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಇವರೆಲ್ಲ ಸಮಸ್ಯೆಗಳಿಗೋಸ್ಕರ ಅವ್ರು ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇದು ಅಂದರೆ ಈಗ ನಿಮ್ಮ ಟೀಮ್ ಇದೆಯಲ್ಲ, ನೀವು ಹಿಂದುಳಿದ ವರ್ಗದ ನಾಯಕರು ಸೇರಿದೆ, ಇದನ್ನ ಹಂಗಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ ಹಿಂದಕ್ಕೆ? ಹಿಂದಾದ ಒಂದು ಭಾಗನೇ ಹಿಂದುಳಿದ ವರ್ಗದವರು ಏನು ಕೇಳ್ತಾರೆ ಜಾತಿ ಸಮೀಕ್ಷೆಗೆ. ಯಾಕಂದರೆ ಎಲ್ಲರೂ ಕೂಡ ಶೋಷಿತರೆ, ಸೊ ಶೋಷಿತ ಸಮುದಾಯದವರೇ. ಸೊ ಹಾಗಾಗಿ ನಾವೆಲ್ಲ ಒಂದು ಭಾಗನೇ.
ಅಲ್ಲಲ್ಲ ನಾವು ಹೇಗೆ ಅಲ್ಪಸಂಖ್ಯಾತರ ಒಂದು ಅಥವಾ ದಲಿತರ ಒಂದು ಇಶ್ಯೂಗಳಿಗೆ ನಾವು ಹೇಗೆ ಸಪೋರ್ಟ್ ಮಾಡ್ತೀವಿ, ಹಾಗೆ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಸರಿ, ಸಪೋರ್ಟ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಭರವಸೆನೂ ಇರ್ಬೋದು. ಆದರೆ ಅವ್ರನ್ನೂ ಲೂಪಿಗೆ ತಗೊಳ್ಳುವಂಥ ಪ್ರಕ್ರಿಯೆ ಆಗ್ತಿದೆ. ಖಂಡಿತ ಅಫ್ಕೋರ್ಸ್ ಅವ್ರನ್ನೂ ಕೂಡ ಯಾರ್ಯಾರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಅದು ಯಾವುದೇ ಸಮುದಾಯದವರು, ಬರೀ ಹಿಂದ ಸಮುದಾಯದವರು ಅಲ್ಲ, ಯಾವುದೇ ಸಮುದಾಯದವರು ಇಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಮ್ಮ ಪರವಾಗಿ ನಿಲ್ತಾರೆ, ಅವ್ರನ್ನೂ ಕೂಡ ನಾವು ಒಳಗೊಳ್ಳುತ್ತೇವೆ. ಸೊ ಈಗ ಈ ಪ್ರವಾಸ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ್ದು ಎಲ್ಲೋ ಶಾಲು ಅಂತ ಅಷ್ಟೇ ಇರ್ತದ, ಅಥವಾ ನಾನು ಹಿಂದೆ ಪರ್ಟಿಕ್ಯುಲರ್ಲಿ ಕೇಳ್ತೀನಿ, ಯಾಕೆಂದರೆ ಅದು ಕೂಡ ನಾನು ಆಗಲೇ ಹೇಳ್ದಂಗೆ ನಿಮ್ಮ ತಂದೆಯವರ ಒನ್ ಆಫ್ ದ ಟ್ರಂಪ್ ಕಾರ್ಡ್ ಅದು, ಅದಕ್ಕೆ ಕೇಳ್ತಿದ್ದೀನಿ. ಇಲ್ಲ, ಇವಾಗ ಈಗ ಜಾತಿ ಸಮೀಕ್ಷೆ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಾವು ಏನು ಅವೇರ್ನೆಸ್ ಮಾಡಬೇಕು ಅಂತ ಪ್ರವಾಸ ಮಾಡ್ತೀವಿ, ಆಗ ಹಿಂದುಳಿದ ವರ್ಗದ ಜಾತಿ ಸಂಘಟನೆಗಳನ್ನು ಅಪ್ರೋಚ್ ಮಾಡಬೇಕು, ಆ ಸಮುದಾಯದ ಜನರನ್ನು ಅಪ್ರೋಚ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರೋದ್ರಿಂದ ಸಹಜವಾಗಿ ಆ ಸಮುದಾಯದ ನಾಯಕಗಳನ್ನು ಮಾತ್ರ ಸೇರಿಸ್ಕೊಂಡು ಮಾಡ್ತೀವಿ. ಬಟ್ ಓವರ್ ಆಲ್ ಜನರಲ್ ಇಶ್ಯೂ ಬಂದಾಗ ಜಾತಿ ಸಮೀಕ್ಷೆಗೆ ಅನುಷ್ಠಾನಕ್ಕೆ ತರಬೇಕು ಅಂತ ಸಪೋರ್ಟ್ ಮಾಡಬೇಕಾದ್ರೆ ನಾವೆಲ್ಲ ಸಪೋರ್ಟ್ ಕೂಡ ಪಡಿತೀವಿ. ಈಗ ಜಾತಿ ಸಮೀಕ್ಷೆ, ವರದಿ, ಶಿಫಾರಸು ಇದೆಲ್ಲ ಆದಮೇಲೂ ಕೂಡ ಈ ಹಿಂದುಳಿದ ವರ್ಗದ ಈ ಮೂಮೆಂಟ್ ನೀವೇನು ಶುರು ಮಾಡ್ತಿದ್ರಿ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಹೇಳಿದ್ನಲ್ಲ, ಇದು ರಾಜಕೀಯ ಸಿದ್ಧಾಂತದ ಒಂದು ಭಾಗ. ನಮ್ಮ ರಾಜಕೀಯ ಸಿದ್ಧಾಂತನೇ ಸಾಮಾಜಿಕ ನ್ಯಾಯಕ್ಕೋಸ್ಕರ ಮತ್ತು ಯಾರು ಶೋಷಿತರಿದ್ದಾರೆ ಅವ್ರ ಪರವಾಗಿ ನಿಲ್ಲುವಂಥದ್ದು. ಹಿಂದುಳಿದ ವರ್ಗದವರು ಕೂಡ ಶೋಷಿತರಾಗಿರೋದಕ್ಕೆ ಹಿಂದುಳಿದಿರೋದು. ಸೊ ಹಾಗಾಗಿ ಅದು ಯಾವಾಗಲೂ ಕೂಡ ಮುಂದುವರಿಯುತ್ತೆ. ರಾಜಕೀಯ ಮಾಡೋ ತನಕನೂ ಈ ಸಿದ್ಧಾಂತ ಇದ್ದೇ ಇರುತ್ತೆ. ಹಿಂದುಳಿದ ಪರವಾಗಿ ನಿಲ್ಲುವಂಥ ಕೆಲಸ ಯಾವಾಗಲೂ ಹಾಗೆ. ಈ ಪರ್ಟಿಕ್ಯುಲರ್ಲಿ ಈಗ ಈ ಜಾತಿ ಸಮೀಕ್ಷೆ ವಿಷಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡ್ತಿದ್ದಾರೆ, ಕರ್ನಾಟಕದ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ, ಬೇರೆಯವರು ಮಾತಾಡ್ತಿದ್ದಾರೆ. ಸೊ ನೀವು ಯಾರಿಂದ ಹೆಚ್ಚು ಇನ್ಸ್ಪೈರ್ ಆಗಿದ್ದೀರಿ? ಇಬ್ಬರೇ ನಾನು ಅಫ್ಕೋರ್ಸ್ ತಂದೆಯವರು ರಾಹುಲ್ ಗಾಂಧಿ ಅವರು ಜಾತಿ ಸಮೀಕ್ಷೆ ಮಾಡೋಕ್ಕಿಂತ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆನೇ 2013-18 ಅವರು ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಅದನ್ನ ಇದ್ದರು. ಅನಂತರ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಕೂಡ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಎಲ್ಲರೂ ಕೂಡ ಇವತ್ತಿನ ಸ್ಥಿತಿಲಿ ಹಿಂದುಳಿದ ವರ್ಗದವ್ರ ಪರವಾಗಿ ನಿಲ್ಲಬೇಕು. ಯಾವಾಗ ನಾವು ಶೋಷಿತರ ಪರವಾಗಿ ನಿಂತಿರ್ತೀವಿ, ಹಿಂದುಳಿದವ್ರ ಪರವಾಗಿ ನಿಂತಿರ್ತೀವಿ, ಆಗಲೇ ನಮಗೂ ಕೂಡ ರಾಜಕೀಯ ಬಲ ಸಿಗೋದನ್ನು ಅರ್ಥ ಮಾಡಿಕೊಂಡು ಆ ವಿಷಯನ ರೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇಬ್ಬರಿಂದ ನಾನು ಪ್ರೇರಣೆ ಪಡೆದಿದ್ದೀನಿ. ಮತ್ತು ಈ ಜಾತಿ ಸಮೀಕ್ಷೆ ವಿಷಯದಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ಗಳೆಲ್ಲ ಇದ್ದಾವೆ. ಫಾರ್ ಎಕ್ಸಾಂಪಲ್ ಆ್ಯಪ್ ಮೂಲಕ ಮಾಡ್ತಿದ್ದಾರೆ, 30,000 ಜನ ಇನ್ನೂ ಡೌನ್ಲೋಡೇ ಮಾಡ್ಕೊಂಡಿಲ್ಲ ಅನ್ನೋ ಥರ ನೆಟ್ವರ್ಕಿಂಗ್ ಇಶ್ಯೂ ಬರುತ್ತೆ. ಈ ಥರದ್ದೆಲ್ಲ ಇರುತ್ತಲ್ಲ, ಅದಕ್ಕೆ ನಿಮ್ಮ ಟೀಮಲ್ಲಿ ಈ ಟೆಕ್ನಿಕಲ್ ಇಶ್ಯೂಸ್ನ ಅಡ್ರೆಸ್ ಮಾಡಲಿಕ್ಕೆ, ಅಂದರೆ ಅದ್ರ ಬಗ್ಗೆ ಜನಕ್ಕೆ ಸರಿಯಾಗಿ ಮಾಹಿತಿ ಕೊಡಲಿಕ್ಕೆ ಅದರದ್ದೇನಾದ್ರು ಪ್ರತ್ಯೇಕ ವ್ಯವಸ್ಥೆ ಆ ಥರದ್ದೇನಾದ್ರು ಮಾಡ್ತಿದ್ದೀರಾ? ಹಿಂಗೆ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಆಯೋಗ ಸರಿ, ಓಕೆ, ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದಲ್ಲ, ಅದ್ರ ಬಗ್ಗೆ ಅಕಸ್ಮಾತ್ ಟೆಕ್ನಿಕಲ್ ಇಶ್ಯೂಸ್ ಬಗ್ಗೆ ಏನಾದರೂ ಅಪಪ್ರಚಾರ ಆದರೆ ನಾವು ಆಯೋಗದಿಂದ ಮಾಹಿತಿ ಪಡ್ಕೊಂಡು ನಿಜ ಏನಿದೆ ಅದನ್ನು ತಿಳಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ಬಹುಶಃ ಆಯೋಗದವರು ಕೂಡ ಜನರ ಮುಂದೆ ಟೆಕ್ನಿಕಲ್ ಇಶ್ಯೂಸ್ ಬಗ್ಗೆ ಯಾರು ಅಪಪ್ರಚಾರ ಮಾಡಿದ್ರೆ ಅದನ್ನು ಸರಿಯಾದ ವಿಷಯ ತಿಳಿಸುವಂಥ ಕೆಲಸ ಅವರು ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅಂದರೆ ನೀವು ಆಯೋಗನೂ ಅಪ್ರೋಚ್ ಮಾಡ್ತೀರಿ? ಈಗಾಗಲೇ ಹೇಳಿದ್ನಲ್ಲ, ಸಮಿತಿ ಮಾಡಿ ನಮ್ಮದು ಏನಾದರೂ ಬೇಡಿಕೆಗಳಿದ್ದರೆ ಅದನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತ. ಮತ್ತು ಈಗ ನಿಮ್ಮ ಪ್ರಮುಖ ಬೇಡಿಕೆ, ಯಾಕೆಂದರೆ ಆಯೋಗದ ಮೇಲೆ ಒಂದು 2-3 ಇಶ್ಯೂಸ್ಗಳಿದೆ ನೋಡಿ. ಒಂದು ಅರ್ಜೆಂಟ್ ಮಾಡ್ತಾರೆ ಅಂತ, ಇನ್ನೊಂದು ಟೆಕ್ನಿಕಲ್ ಇಶ್ಯೂಸ್ ಬರ್ತಿದೆ ಅಂತ, ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಗಳ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಮತ್ತು ಜಾತಿ ಉಪಜಾತಿಗಳ ವಿಷಯದಲ್ಲಿ ಇದೆಲ್ಲ ಇರೋದ್ರಿಂದ ಈಗ ಆಯೋಗಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಇಲ್ಲ, ಆಯೋಗ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ಅವರು ನಿಷ್ಪಕ್ಷಪಾತವಾಗಿ, ಪ್ರಾಮಾಣಿಕವಾಗಿ, ವೈಜ್ಞಾನಿಕವಾಗಿ ಈ ಸಮೀಕ್ಷೆ ನಡೆಸ್ತಾರೆ ಅಂತ. ಯಾಕೆಂತಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಎಕ್ಸ್ಪರ್ಟೈಸ್ ಅವ್ರಿಗಿದೆ. ಮತ್ತು ಸರ್ಕಾರ ಸಂಪೂರ್ಣವಾಗಿ ತಮ್ಮ ಆಡಳಿತ ಯಂತ್ರದ ಸಹಕಾರನ ಅವ್ರು ಕೊಡ್ತಾರೆ. ಸೊ ಹಾಗಾಗಿ ಅವರು ಬಹಳ ಕಾಂಪಿಟೆಂಟ್ ಅಥಾರಿಟಿ ಇದ್ದಾರೆ. ಸೊ ಅವರು ಸಮೀಕ್ಷೆನ ಸರಿಯಾಗಿ ನಡೆಸ್ತಾರೆ ಅನ್ನೋ ನಂಬಿಕೆ ಇದೆ. ಕೇಂದ್ರ ಸರ್ಕಾರ ಕೂಡ ಜನಗಣತಿ ಮಾಡ್ತಿದೆ, ರಾಜ್ಯ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡ್ತಿದೆ. ಬಟ್ ಇದನ್ನೆಲ್ಲ ಜಾತಿ ಸಮೀಕ್ಷೆ ಅಂತ ಕರಿತಿದ್ದಾರೆ. ಅದರಿಂದಾಗಿ ಜನಕ್ಕೊಂದು ಕನ್ಫ್ಯೂಷನು, ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ಇವ್ರು ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಇದೆ, ಅಥವಾ ಒಂದು ಗೊಂದಲ ಇದೆ. ನಿಮ್ಮ ಏನೋ ವ್ಯೂ ಏನಿದೆ? ಅದೇ ನೀವೇ ಹೇಳಿದ್ರಲ್ಲ, ಕೇಂದ್ರ ಸರ್ಕಾರ ಮಾಡ್ತಿರೋದು ಬರೀ ಜಾತಿ ಗಣತಿ, ಎನ್ಯೂಮರೇಷನ್ ಅಷ್ಟೇ. ಅವರು ಯಾವ ಜಾತಿ ಎಷ್ಟು ಸಂಖ್ಯೆ ಇದೆ ಅಂತ ಮಾತ್ರ ಹೇಳ್ತಾರೆ. ಬಟ್ ಅಷ್ಟಿದ್ರೆ ಮಾತ್ರ ನಾವು ಪಾಲಿಸಿ ಮ್ಯಾಟರ್ಗಳಲ್ಲಿ ಪಾಲಿಸಿ ಡಿವೈಸ್ ಮಾಡೋದಕ್ಕಾಗೋದಿಲ್ಲ. ನಮಗೆ ಯಾವ ಯಾವ ಸಮುದಾಯದವರು ಯಾವ ಸ್ಥಿತಿಲಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅವರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಔದ್ಯೋಗಿಕ ಇದೆಲ್ಲ ಸ್ಥಿತಿಗತಿಗಳು ಗೊತ್ತಾಗಬೇಕು. ಆವಾಗ ಮಾತ್ರ
ನಾವು ಅವರಿಗೆ ಶಕ್ತಿ ತುಂಬೋದಕ್ಕೆ ಪಾಲಿಸಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ರೆಮಿಡಿಯಲ್ ಮೆಷರ್ಸ್ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಏನಿದೆ ಅದು ಬಹಳ ಅಗತ್ಯ. ಮತ್ತು ಅದನ್ನು ಮಾಡಬೇಕು ಅನ್ನೋದು ಆಯೋಗಕ್ಕೆ ಸುಪ್ರೀಂ ಕೋರ್ಟೇ ಇಂದಿರಾ ಸಾಹ್ನಿ ಕೇಸ್ನಲ್ಲಿ ಹೇಳಿದ್ದಾರೆ, ಪ್ರತಿ 10 ವರ್ಷಗಳಿಗೆ ಒಮ್ಮೆ ನೀವು ಆ ಥರ ಸಮೀಕ್ಷೆಗಳನ್ನು ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಜುಡಿಷಿಯಲ್ ಮ್ಯಾಂಡೇಟ್ ಕೂಡ ಇದೆ. ಸೊ ಹಾಗಾಗಿ ಇದನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಇರುವಂಥ ಡಿಫ್ರೆನ್ಸ್ ಇದೆ. ಥ್ಯಾಂಕ್ ಯು ಯತೀಂದ್ರ ಅವರೇ. ವೀಕ್ಷಕರೇ, ಇಷ್ಟೊತ್ತು ಯತೀಂದ್ರ ಅವರು ಮಾತಾಡಿದರು. ಅವರು ಬೇರೆ ಪಾಲಿಟಿಕ್ಸ್ ಮಾತಾಡಲ್ಲ, ಬರೀ ಜಾತಿ ಸಮೀಕ್ಷೆ, ಸಾಮಾಜಿಕ ನ್ಯಾಯ, ಪ್ರವಾಸ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಬೇರೆ ಪೊಲಿಟಿಕಲ್ ಕ್ವಶನ್ಸ್ನ ಕೇಳಿಲ್ಲ. ಅವ್ರು ಕೇಳಿದ್ದೀನಿ ನಾನು, ಮುಂದೊಮ್ಮೆ ಆ ಥರ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ. ನಿಮ್ಮ ಮುಖಾಂತರ ಅವ್ರಿಗೆ ಕಮಿಟ್ ಮಾಡಿಸ್ತಿದ್ದೀನಿ. ಜೊತೆಗೆ ಯತೀಂದ್ರ ಅವರು ಇಷ್ಟೊತ್ತು ಭಾಳಷ್ಟು ವಿಷಯಗಳನ್ನು ಹೇಳಿದ್ದಾರೆ ಮತ್ತು ಕೆಲವೊಂದಷ್ಟು ಹೊಸ ವಿಷಯಗಳನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.